ಆಧ್ಯಾತ್ಮಿಕ ಪ್ರಶ್ನೆಗಳಿಗೆಲ್ಲ ಗ್ರಂಥಗಳು ಉತ್ತರವನ್ನ ಕೊಡುತ್ತವೆ ಅಂತ ಹೇಳ್ತಾರೆ, ಹೌದಾ? ಈಗ ನಮಗೆ ಡಿಫ್ರೆನ್ಸ್ ಗೊತ್ತಾಗಿದೆ. ಆಧ್ಯಾತ್ಮಿಕ ಪ್ರಶ್ನೆ ಯಾವುದು ಅಥವಾ ನಾವು ಪ್ರಾಪಂಚಿಕವಾದ ಪ್ರಶ್ನೆಗಳು ಯಾವುದು ಅಂತ ನಾವು ಡಿಸ್ಕ್ರೀಟ್ ಮಾಡೋಷ್ಟಾಗಿದೆ. ಪ್ರಾಪಂಚಿಕವಾದದ್ದು ಪ್ರಪಂಚನೇ ಕೇಳಬೇಕು. ಆಧ್ಯಾತ್ಮಿಕವಾದದ್ದನ್ನು ನಾವು ಒಳಗಡೆ ಹೋಗೋಕ್ಕೆ ಉತ್ತರ ಸಿಗ್ಬೋದು, ಆದರೆ ಡೆಫಿನಿಷನ್ ಸಿಗ್ಬೋದು, ಆದರೆ ಅನುಭವ ಆಗಲ್ಲ. ಗ್ರಂಥಗಳು ಗೈಡ್ಲೈನ್ ಮಾತ್ರ, ಒಂದು ಲೆವೆಲ್ವರೆಗೂ ಕರ್ಕೊಂಡು ಹೋಗುತ್ತೆ, ಆಮೇಲೆ ಅದು ಬಿಟ್ಬಿಡುತ್ತೆ. ಬಿಡಬೇಕು ನಾವು ಅದನ್ನೇ ಹಿಡ್ಕೊಂಡು ಕೂತಿರೋರು ಬರೀ ಅದನ್ನ ಇನ್ಫಾರ್ಮೇಷನ್ನ ತಿಳ್ಕೊಂಡಿರ್ತಾರೆ. ಹೇಗೆ ಹೋಗಬೇಕು ಅಂತ ಗೊತ್ತಿರುತ್ತೆ, ಅವ್ರು ಹೋಗಿರಲ್ಲ. ತುಂಬ ಜನಕ್ಕೆ ಹೇಗೆ ಹೋಗಬೇಕು ಆಸ್ಟ್ರೇಲಿಯಾಗೆ ಅಂತ ಗೊತ್ತು. ನಾವು ಟ್ರಾವೆಲ್ ಏಜೆಂಟ್ಗೆ ಎಲ್ಲ ಗೊತ್ತು, ಹೇಗೆ ಹೋಗಬೇಕು, ಎಷ್ಟು ಫ್ಲೈಟ್, ಎಷ್ಟು ಗಂಟೆಗೆ ಆ ಫ್ಲೈಟ್ ಎಲ್ಲ ಹೋಗುತ್ತೆ, ಅಲ್ಲಿಂದ ಯಾವ ಫ್ಲೈಟ್ ಕ್ಯಾಚ್ ಮಾಡಬೇಕೆಲ್ಲ ಹೇಳ್ತಾರೆ. ಅವನೇನು ಹೋಗಿರಲ್ಲ, ಅವನು ಆಸ್ಟ್ರೇಲಿಯಾ ನೋಡಿಲ್ಲ, ಆಸ್ಟ್ರೇಲಿಯಾ ವೆದರ್ ಗೊತ್ತಿಲ್ಲ, ಆಸ್ಟ್ರೇಲಿಯಾ ಜನ ಗೊತ್ತಿಲ್ಲ, ಅದ್ರ ಕಲ್ಚರ್ ಗೊತ್ತಿಲ್ಲ, ಓದಿ ತಿಳ್ಕೊಂಡಿರ್ಬೋದು, ಅನುಭವಕ್ಕೆ ಬಂದಿಲ್ಲ ಅವನಿಗೆ ಜರ್ನಿ. ಹಾಗೆಯೇ ಅನುಭವನೇ ಬೇರೆ, ಗೈಡ್ಲೈನ್ ಅಂತ ಹೇಳ್ತಾರೆ. ಗ್ರಂಥಗಳು ನಮಗೆ ಒಳ್ಳೆ ಪಿಕ್ಚರ್ ಕೊಡುತ್ತೆ, ಬ್ಲೂ ಪ್ರಿಂಟ್ ಸಿಗುತ್ತೆ, ನಮಗೆ ಕೈಲಿ ಮ್ಯಾಪ್ ಇಟ್ಕೊಳ್ಬೋದು ಅದರಿಂದ. ಆದರೆ ಹೋಗೋರು ನಾವೇನೇನೆ, ಅದರಿಂದ ನಮಗೆ ಸಹಾಯ ಮಾಡುತ್ತೆ. ಆದರೆ ಬೇಕು ಒಂದು ಸ್ವಲ್ಪ ಹೊತ್ತು ನಿಮಗೆ ಮ್ಯಾಪ್ ಬೇಕು, GPS ಬೇಕು. ಆಮೇಲೆ ಬೇಡ, ಗೊತ್ತಾದ್ಮೇಲೆ ಒಂದು ಸತಿ ಹೋದ್ಮೇಲೆ ಇನ್ನೊಂದು ಸತಿ GPS ಬೇಡ. ಅದೇ ಥರ ನಮ್ಮಲ್ಲಿ ನಮಗೆ ಗೊತ್ತಾಗೋಕ್ಕೆ ಶುರು ಆದಾಗ ಬೇಕಾಗಲ್ಲ. ಆ ಗೊತ್ತಾಗೋಕ್ಕೂ ಸರಿಯಾಗಿ ನಾವು ಹೋಗ್ತಾ ಇದ್ದೀವ ಅಂತ ಅವಾಗ ರೆಫರ್ ಮಾಡೋಕ್ಕೂ ಗ್ರಂಥಗಳು, ದೊಡ್ಡವರ ಅನುಭವಗಳು. ನನಗೂ ಹೀಗೆ ಆಗ್ತದೆ, ನನಗೂ ಈ ಪ್ರಶ್ನೆ ಬಂದಿತ್ತು, ರೆಫರೆನ್ಸ್. ಅದಕ್ಕೆ ಅದು ಉತ್ತರ ಕೊಡಲ್ಲ. ಆ ಉತ್ತರ ಕೊಟ್ಟರೂ ಕೂಡ ನಮ್ಮನ್ನು ಪ್ರಚೋದಿಸುತ್ತೆ. ನೀನು ಉತ್ತರ ನೀನು ಪಡ್ಕೋ, ಇಲ್ಲಿ ತನಕ ನಾನು ಹೇಳಿದ್ದೀನಿ, ಮುಂದಿಂದು ನಿನ್ನ ಅನುಭವ, ಇದು ನನ್ನ ಅನುಭವ. ಈ ಥರದ ಋಷಿಗಳು ಅವರವರು ಅನುಭವಗಳನ್ನು ಹೇಳ್ತಾರೆ. ಅದನ್ನ ಮೇಲೆ ನಮ್ಮ ಅನುಭವ ನಾವು ಪಡ್ಕೋಬೇಕು ಅಷ್ಟೆ. ಅಹಂಕಾರಕ್ಕೆ ಅಮ್ಮ ಶಕ್ತಿ ಯಾವುದರಿಂದ ಬರುತ್ತೆ? ಅಹಂಕಾರ ನಮಗೆ ಬಂದಿರೋದೇ, ಈ ಪಾತ್ರಗಳು ಬಂದಿರೋದೇ ನಮ್ಮ ಪೂರ್ವಕರ್ಮದಿಂದ. ಅದರಿಂದ ಸಂಚಿತ ಕರ್ಮದಿಂದ ನಮಗೆ ಸಿಕ್ಕಿದ ಪಾತ್ರ, ಅದನ್ನು ಅಹಂಕಾರ, ಅದೇನೆ ಐಡೆಂಟಿಟಿ ಒಂದು. ಅದರಿಂದ ಒಂದು ಸೆಳೆತ ಇರುತ್ತೆ. ಏನೇನೋ ಮಾಡಿರ್ತೀವಿ, ಏನೇನೋ ಮಾಡಿರಲ್ಲ, ಏನೇನೋ ಮಾಡಿದ್ದಕ್ಕೆ ಸಿಕ್ಕಾಕೊಂಡಿರ್ತೀವಿ, ಅದನ್ನೆಲ್ಲನೂ ಬಿಡಿಸ್ಕೋಬೇಕು. ಏನೇನೋ ಮಾಡಿರಲ್ಲ, ಅದನ್ನು ಪೂರೈಸ್ಕೊಳ್ಳೋಕ್ಕೆ ಏನೋ ಮಾಡಬೇಕಾಗತ್ತೆ. ಆ ಥರ ಹಿಂದಿನ ಲೆಕ್ಕ ತೀರಿಸ್ಕೊಳ್ಬೇಕಾದ್ರೆ ಅದಕ್ಕೆ ಅದು ಬದ್ಧವಾಗಿರುತ್ತೆ. ನಮ್ಮ ಐಡೆಂಟಿಟಿ ಪಾತ್ರಗಳೆಲ್ಲ ಅದಕ್ಕೆ ಕಂಟ್ರೋಲ್ನಲ್ಲಿರುತ್ತೆ, ಆ ಕರ್ಮಕ್ಕೆ ಅನುಸಾರವಾಗಿ ಇರುತ್ತೆ. ಎರಡನೇದು ಪ್ರಾರಬ್ಧ ಕರ್ಮ, ಒಂದು ಸಂಚಿತ ಕರ್ಮ, ಒಂದು ಪ್ರಾರಬ್ಧ ಕರ್ಮ. ಈ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮದ ಮೇಲೆ ಡಿಪೆಂಡ್ ಆಗಿದೆ. ಈ ಜನ್ಮಕ್ಕೆ ಏನೋ ಒಂದಿಷ್ಟು ನಾವು ತಗೊಳ್ಳೇಬೇಕಾಗಿರೋದು ಕರ್ಮ ಬಂದಿದೆ, ಅದನ್ನು ನಾವು ತಗೊಳ್ಳೇಬೇಕು. ಬೇಕಾದಷ್ಟಿದೆ, ಅದು ಈ ಜನ್ಮಕ್ಕೆ ಇಷ್ಟು ಅಂತ ಲೆಕ್ಕ ಇರುತ್ತೆ, ಅದು ಬಂದೇ ಬರುತ್ತೆ. ಪ್ರಾರಬ್ಧದಲ್ಲಿ ಬಂದಾಗ ಅದು ನಮಗೆ ಕಟ್ಟಾಕತ್ತೆ, ಅನಿವಾರ್ಯವಾಗಿ ನಾವು ಅದನ್ನು ಮಾಡಲೇಬೇಕಾಗತ್ತೆ. ಅದರಿಂದ ಈ ಒಂದು ಅಹಂಕಾರಕ್ಕೆ ಶಕ್ತಿ ಏನು ಅಂದರೆ ಅಟೆನ್ಷನ್. ನಾವು ಗಮನ ಕೊಡಬೇಕಾಗತ್ತೆ, ಗಮನ ಕೊಡ್ತೀವಿ, ಅದಕ್ಕೆ ಸ್ಯಾಟಿಸ್ಫೈ ಮಾಡ್ತೀವಿ, ಅದನ್ನು ನಾವು ಗಮನಿಸ್ತೀವಿ, ಅದಕ್ಕೆ ಏನು ಕೊಡಬೇಕೋ ಕೊಡ್ತೀವಿ. ಆಹಾರ, ನಮ್ಮ ಅಟೆನ್ಷನ್ನೇ ಆಹಾರ. ನಮ್ಮ ಇಂದ್ರಿಯಗಳು ಏನು ಅದಕ್ಕೆ ತಕ್ಕನಂಥದ್ದು ಕೇಳುತ್ತೆ. ಅಭ್ಯಾಸದ ಮೇಲೆ, ಜನ್ಮದ ಅಭ್ಯಾಸದ ಮೇಲೆ, ಆ ಗುಣದ ಮೇಲೆ ನಮ್ಮ ಇಂದ್ರಿಯಗಳು ಇದನ್ನು ಬಯಸುತ್ತೆ. ಕಣ್ಣೊಂದು ಬಯಸುತ್ತೆ, ಕಿವಿಯೊಂದು ಬಯಸುತ್ತೆ. ಆಮೇಲೆ ನಮಗೆ ಯಾವ್ಯಾವ್ದು ಆಸೆ ತೀರಿಲ್ಲ ಅದ್ರ ಕಡೆ ಎಳೆಯುತ್ತೆ, ಕರ್ಮ, ಆಸೆ ಇವೆಲ್ಲ. ಅದರಿಂದ ನಾವು ಅದನ್ನು ಮತ್ತೆ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕೆ ಹೋಗ್ತೀವಿ, ಅಟೆನ್ಷನ್ ಕೊಡ್ತೀವಿ, ಆವಾಗ ಇನ್ವಾಲ್ವ್ ಆಗ್ತೀವಿ. ನಮ್ಮ ಕರ್ಮ ಮತ್ತು ಅಹಂಕಾರಕ್ಕೆ ಬಲ ಜಾಸ್ತಿ ಬರುತ್ತೆ. ಅಹಂಕಾರ ನಮ್ಮನ್ನು ಪದೇ ಪದೇ ಅದನ್ನೇ ಮಾಡಿಸುತ್ತೆ. ಯಾಕೆಂದರೆ ಅದು ಮತ್ತೆ ಹುಟ್ಟಿ ಬರುವುದೇ ಅದಕ್ಕೆ ಉದ್ದೇಶ, ಮಾಯೆ ಅಲ್ವಾ. ಮತ್ತೆ ನಮ್ಮನ್ನು ಇಲ್ಲಿ ತಳ್ಳೋದು, ಕೂಪಕ್ಕೆ ತಳ್ಳೋದು, ಮತ್ತೆ ಹುಟ್ಟು ಸಾವುಗಳ ಒಂದು ವ್ಯೂಹಕ್ಕೆ ಹಾಕೋದು. ಮಾಯಾ ಚಕ್ರ ಇದು, ಕರ್ಮಚಕ್ರ. ಅಹಂಕಾರ ನಾವು ಬಲ ಕೊಡ್ತಾ ಇದ್ದರೆ ಮತ್ತೆ ಬರಬೇಕಾಗತ್ತೆ, ಕರ್ಮಗಳು ಜಾಸ್ತಿ ಆಗ್ತಾ ಇರುತ್ತೆ, ಮುಗಿಯೋದು ಗೊತ್ತೇ ಇಲ್ಲ. ಅದಕ್ಕೆ ಹೇಳೋದು ನಾನು, ಕೂಡೋ ಲೆಕ್ಕ ಮತ್ತು ಮಲ್ಟಿಪ್ಲಿಕೇಶನ್, ಗುಣಾಕಾರ ಎರಡೇ ಕಲಿಸಿರ್ತೀವಿ. ಭಾಗಿಸೋದು ಅಂದರೆ ಏನು? ನಮ್ಮ ಅರ್ಥದಲ್ಲಿ ನಮ್ಮ ಕರ್ಮನ ಅಕ್ಕಪಕ್ಕದಲ್ಲಿರೋರಿಗೆ ಹಂಚೋದು, ಪುನಃ ಕರ್ಮ ಕಟ್ಕೊಳ್ಳೋದು. ಆದರೆ ಕಳೆಯೋ ಲೆಕ್ಕಕ್ಕೆ ಬಂದಿದ್ದೀವಿ ಅಂತ ಗೊತ್ತೇ ಇಲ್ಲ. ಯಾರು ಕಳೆಯೋ ಲೆಕ್ಕಕ್ಕೆ ಬರ್ತಾರೋ ಅವ್ರಿಗೆ ಜ್ಞಾನ ಇರುತ್ತೆ. ಆವಾಗ ಅವರು ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮಕ್ಕೆ ಮೀರಿ
ಕಳ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋರು ಅವರು ಬಹಳ ವಿವೇಕಿಗಳು. ಅವರ ಅಹಂಕಾರಕ್ಕೆ ಊಟ ಹಾಕಲ್ಲ. ಅವರು ಗೊತ್ತುವರೆ ಆ ಆತ್ಮಕ್ಕೆ ನಾನು ಊಟ ಹಾಕಬೇಕು, ಆತ್ಮಕ್ಕೆ ತೃಪ್ತಿಪಡಿಸಬೇಕು, ನನ್ನ ಜೀವ ತೃಪ್ತಿಯಾಗುವಂಥ ಕೆಲಸ ಮಾಡಬೇಕು. ನಾನು ನನ್ನ ಅಹಂಕಾರಕ್ಕೆ ನಾನು ಇದಕ್ಕೆಲ್ಲ ಬಲಿ ಕೊಡಲ್ಲ, ನನ್ನ ಅಹಂಕಾರನೇ ಬಲಿ ಕೊಡ್ತೀನಿ. ದೇ ಆರ್ ರೆಡಿ ಟು ಸರೆಂಡರ್ ದೇರ್ ಈಗೋ, ದೇರ್ ಭಕ್ತಿ ಈಸ್ ಮೋರ್, ದೇರ್ ಶ್ರದ್ಧಾ ಈಸ್ ಮೋರ್. ಆ ಥರ ಸ್ಪಿರಿಚುಯಾಲಿಟಿಗೆ ಬಂದ್ಬಿಟ್ಟ ಮೇಲೆ ಅವರು ಅಹಂಕಾರನ ಸದೆ ಬಡಿಯೋಕ್ಕೆ ನೋಡ್ತಾ ಇರ್ತಾರೆ, ನೀನು ಕೇಳಲ್ಲ ನಾನು ಅಂತ. ಆವಾಗ ಹಿಂದಿನ ಕರ್ಮ ಕಳೆಯುತ್ತೆ, ಆಗಾಮಿ ಕರ್ಮ ಯಾವುದು ಬರುತ್ತೋ ಅದು ಮುಗಿಯುತ್ತೆ. ಪ್ರಾರಬ್ಧದಲ್ಲಿರೋ ಕರ್ಮ ಅವರು ಅದನ್ನು ಆಕ್ಸೆಪ್ಟ್ ಮಾಡೋದ್ರಿಂದ ಅವ್ರಿಗೆ ಏನು ಬೇಕೋ ಅದು ಸಿಗೋ ಹಾಗೆ ಮಾಡ್ಕೊಳ್ತಾರೆ. ಈ ಥರ ಕರ್ಮದ ಚಕ್ರದಿಂದ ಹೊರಗೆ ಬಂದಿರ್ತಾರೆ. ಕರ್ಮದ ಚಕ್ರನ ಕಂಟ್ರೋಲ್ ಮಾಡ್ತಾರೆ, ಸೀಸ್ ಮಾಡ್ತಾರೆ. ಇದೆಲ್ಲ ಸ್ಪಿರಿಚುಯಾಲಿಟಿಯಿಂದ ಸಾಧ್ಯ. ಆಗ ಅಹಂಕಾರಕ್ಕೆ ಬಲ ಇಲ್ಲ. ಅಮ್ಮ, ನಮ್ಗೆ ಈಗ ನಾನು ಕೇಳಿದ್ನಲ್ಲ ಆ ತರದ ಬಹಳಷ್ಟು ಪ್ರಶ್ನೆಗಳು ಮನುಷ್ಯನಿಗೆ ಬರುತ್ತೆ, ಉತ್ತರ ಸಿಗತ್ತೆ. ಒಂದೊಂದಕ್ಕೆ ಉತ್ತರ ಸರಿಯಾಗಿ ಸಿಗೋದಿಲ್ಲ. ಆದ್ರೆ ಕೆಲವರಿಗೆ ಪ್ರಶ್ನೆನೇ ಬರೋದಿಲ್ಲ. ಈ ಪ್ರಶ್ನೆಗಳು ಬರೋದಕ್ಕೆ ಮನುಷ್ಯನನ್ನು ಏನ್ ಮಾಡಬೇಕು? ಪ್ರಶ್ನೆಗಳು ಬರೋದು ಸರಿ ಅಂತಲೂ ಇಲ್ಲ, ಪ್ರಶ್ನೆಗಳು ಬಂದಿಲ್ಲ ಅಂದರೆ ತಪ್ಪು ಅಂತಲೂ ಅಲ್ಲ. ನಾವು ಯಾವ ಡೈಮೆನ್ಷನ್ನಲ್ಲಿ ಜೀವನ ಮಾಡ್ತಿದ್ದೀವಿ, ನಾವು ಹೊರ ಪ್ರಪಂಚದಲ್ಲಿ ಜೀವನ ಮಾಡ್ತಿದ್ರೆ ಪ್ರಶ್ನೆ ಬರುತ್ತೆ. ಅದು ಹೊರಗಡೆಯಿಂದನೇ ಬಂದ ಪ್ರಶ್ನೆ, ಡೌಟು ಎಲ್ಲ ಹೊರಗಡೆ ಉತ್ತರ ಸಿಗುತ್ತೆ. ಇವತ್ತು ಸಿಕ್ಕಿದ ಉತ್ತರ ನಾಳೆ ಇಲ್ಲ ಅನಿಸುತ್ತೆ, ಇವತ್ತಿದ್ದಿದ್ದ ಪ್ರಶ್ನೆ ನಾಳೆ ಬರಲ್ಲ, ಇನ್ನೊಂದು ಪ್ರಶ್ನೆ ಹೇಳುತ್ತೆ. ಆ ಥರ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕರೆ ಆ ಉತ್ತರದಿಂದಲೇ 100 ಪ್ರಶ್ನೆ ಹೇಳುತ್ತೆ. ಇದು ಒಂದು ಸ್ಥಿತಿ. ಎರಡನೇದು ಸತ್ಯದ ಬಗ್ಗೆ ಪ್ರಶ್ನೆ, ನಾನು ಯಾರು ಅನ್ನೋ ಬಗ್ಗೆ ಪ್ರಶ್ನೆ. ಯಾವ ಪುಸ್ತಕದಲ್ಲೂ ಎಲ್ಲೂ ಸಿಗಲ್ಲ, ಆದರೆ ನನಗೆ ತಿಳ್ಕೋಬೇಕು ಅನ್ನೋ ಒಂದು ಪ್ರಶ್ನೆ. ನಾನು ಯಾಕಿದ್ದೀನಿ ಇಲ್ಲಿ, ಅದು ನಾನೇ ಹೇಳಬೇಕು ಹೊರತು ಯಾರೂ ಹೇಳೋಕ್ಕಾಗಲ್ಲ ಅಂಥ ಪ್ರಶ್ನೆ. ನನ್ನ ಜನ್ಮ ಯಾಕೆ, ಏನು ಪರ್ಪಸ್ಸು, ಈ ಬಾಡಿ ಅಂದರೆ ಏನು, ಮೈಂಡ್ ಅಂದರೆ ಏನು, ಇದೆಲ್ಲ ಪ್ರಶ್ನೆಗಳು ಬೇರೆಯವ್ರನ್ನ ಕೇಳೋಕ್ಕಾಗಲ್ಲ. ಎಷ್ಟೇ ಕೇಳಿದ್ರೂ ಹೊರಗಿನ ಉತ್ತರ ಸಿಗತ್ತೆ. ಅನಾಟಮಿ ಗೊತ್ತಾಗುತ್ತೆ, ಸೈಕಾಲಜಿ ಗೊತ್ತಾಗುತ್ತೆ. ಆದರೆ ಎಟರ್ನಲ್ ನಾಲೆಡ್ಜ್ ಈಸ್ ಪರ್ಸನಲ್. ನಮ್ಗೆ ನಾವೇ ಪ್ರಶ್ನೆಗಳು ಹೇಳ್ಬೇಕು. ಅಂಥ ಪ್ರಶ್ನೆಗಳು ಎದ್ದಾಗ ಜೆನ್ಯೂನ್ ಕ್ವೆಶ್ಚನ್ಸ್ ಅದು ನಮ್ಮನ್ನು ಹೊರಗಡೆ ಹುಡುಕೋದನ್ನು ಸ್ಟಾಪ್ ಮಾಡಿ ಒಳಗಡೆ ಕರ್ಕೊಂಡು ಹೋಗುತ್ತೆ. ನಮ್ಗೆ ಒಳಗಡೆ ಇದರಲ್ಲಿ ಆಸಕ್ತಿ ಬರುತ್ತೆ, ಹೊರಗಡೆ ಇದರಲ್ಲಿ ಅನಾಸಕ್ತಿ ಬರುತ್ತೆ. ಈ ಪ್ರಶ್ನೆಗಳು ಸ್ವಲ್ಪ ಹೊತ್ತಾದಮೇಲೆ ಒಳಗಡೆ ಹೋಗೋಕ್ಕೆ ಶುರು ಆದಮೇಲೆ ಉತ್ತರಗಳು ಸಿಗ್ತಾ ಪ್ರಶ್ನೆಗಳು ನಿಂತೋಗುತ್ತೆ. ಜೆನ್ಯೂನ್ ಕ್ವೆಶ್ಚನ್ ಯು ವಿಲ್ ಗೆಟ್ ಆನ್ಸರ್ ಇನ್ಸೈಡ್ ಓನ್ಲಿ, ಇನ್ ಸೈಲೆನ್ಸ್. ಮೌನ ಎಲ್ಲದಕ್ಕೂ ಉತ್ತರ ಕೊಟ್ಬಿಡುತ್ತೆ. ಪ್ರಶ್ನೆಗಳು ಹೇಳಲ್ಲ, ಎಲ್ಲ ಪ್ರಶ್ನೆಗಳು ಮುಗಿದೋಗುತ್ತೆ. ನಿಮಗೇನು ಅಂತ ಗೊತ್ತಾಗುತ್ತೆ, ಅನುಭವಕ್ಕೆ ಬರುತ್ತೆ. ಇದೊಂದು ಸ್ಥಿತಿ. ಆದರೆ ಕೆಲವರಿಗೆ ಯಾವುದರಲ್ಲೂ ಪ್ರಶ್ನೆ ಬರಲ್ಲ, ಇದೊಂದು ಜಡ. ಅವ್ರಿಗೆ ಯೋಚನೆ ಮಾಡೋ ಶಕ್ತಿನೇ ಕಮ್ಮಿ ಇರುತ್ತೆ. ಪ್ರಶ್ನೆ ಎಲ್ಲಿಂದ ಬರಬೇಕು, ಏನಿದ್ದರೆ ಅದು, ಹೇಗಿದ್ದರೆ ಅದು, ಆ ಥರ ಯಾವುದು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇರಲ್ಲ. ಅವ್ರಿಗೆ ಬರೋದೆಲ್ಲನೂ ಇವತ್ತು ಏನು ಅಡುಗೆ, ಇವತ್ತು ಏನು ಊಟ, ಎಲ್ಲಿಗೆ ಹೋಗಲಿ, ಎಲ್ಲಿಗೆ ಬರಲಿ, ಇವತ್ತು ನನಗೇನು ಸುಖವಾಗಿರುತ್ತೆ, ನಾನೇನು ಮಾಡಲಿ, ಊಟ ತಿಂಡಿ ನಿದ್ದೆ ಇಷ್ಟು ಬಿಟ್ಟರೆ ಪ್ರಾಣಿಗಳಿಗಿರೋ ಅಷ್ಟೇ ಅವ್ರಿಗೂ ಇರೋದು ಯೋಚನೆ. ಮನುಷ್ಯನಾದರೆ ಬೇರೆ ಬೇರೆ ಯೋಚನೆಗಳು ಬರುತ್ತೆ. ನಿಜವಾದ ಮನುಷ್ಯತ್ವ ಇದ್ದವ್ರಿಗೆ, ಬೇರೆಯವ್ರ ಬಗ್ಗೆ ಕಾಳಜಿ ಇದ್ದವ್ರಿಗೆ ಬೇರೆ ಬೇರೆ ಥರ ಸೋಷಿಯಲ್ ಪ್ರಾಬ್ಲಮ್ಸ್ ಬರುತ್ತೆ. ಆಮೇಲೆ ಇನ್ನೂ ಆಳಕ್ಕೆ ಹೋದಾಗ ಅವನಿಗೆ ಇನ್ನೂ ಕೆಲವು ಚಿಂತನೆಗಳು ಬರುತ್ತೆ, ಪ್ರಪಂಚದ ಬಗ್ಗೆ ಚಿಂತನೆಗಳು ಬರುತ್ತೆ. ಹಾಗೆ ನಾವು ಯಾವ ಲೆವೆಲ್ನಲ್ಲಿ ಜೀವನ ಮಾಡ್ತಿದ್ದೀವಿ, ಯಾವ ಡೈಮೆನ್ಷನ್ನಲ್ಲಿ, ಯಾವ ಗುಣದಲ್ಲಿ ನಾವು ಹೆಚ್ಚಿದ್ದೀವಿ, ತಮಸ್ಸ ರಜಸ್ಸ, ಅದರ ಮೇಲೆ ನಮ್ಮ ಪ್ರಶ್ನೆಗಳು. ಕೆಲವು ಪ್ರಶ್ನೆ ಹೇಳಲ್ಲ, ಅವರೇನು ಸುಖವಾಗಿದ್ದಾರೆ ಅಂತಲ್ಲ. ಅದಕ್ಕೆ ಹೇಳೋದು, ನಾವು ಇಗ್ನೊರೆಂಟಾಗಿರಬೇಕು. ಆದರೆ ಇನ್ನೊಸೆಂಟ್ಲಿ ಇಫ್ ವಿ ಬಿಕಮ್ ಇಗ್ನೊರೆಂಟ್, ಅದರಲ್ಲಿ ಮೀನಿಂಗ್ ಇದೆ. ಇನ್ನೊಸೆಂಟಾಗಿ ಇಗ್ನೊರೆಂಟ್ ಆಗಿದ್ದರೆ ನಮಗೆ ಇನ್ನೂ ತುಂಬ ವಿಷಯಗಳು ಗೊತ್ತಾಗುತ್ತೆ. ಆ ಇನ್ನೊಸೆನ್ಸ್ ಇಲ್ಲದೆ ಅಹಂಕಾರದಲ್ಲಿದ್ದಾಗ ನಾವು ಯಾವ ಪ್ರಶ್ನೆಗಳು ನನಗೆಲ್ಲ ಗೊತ್ತು ಅನ್ನೋದರಲ್ಲಿ ನಾವು ಪ್ರಶ್ನೆ ಕೇಳಲ್ಲ. ಇನ್ನೊಂದು ನನಗೆ ಗೊತ್ತಿಲ್ಲದೆ ಇದ್ದರೂ ಪರವಾಗಿಲ್ಲ ಅನ್ನೋವಾಗಲೂ ಪ್ರಶ್ನೆ ಕೇಳಲ್ಲ. ಅಮ್ಮ, ಬುದ್ಧಿಶಕ್ತಿಯಿಂದ ಯಾವುದು, ಬುದ್ಧಿಶಕ್ತಿ ಯಾವುದರ ಮೇಲೆ ಅವಲಂಬಿತವಾಗಿದೆ? ಬುದ್ಧಿ ಅನ್ನೋದು ಮನಸ್ಸಿನ ಒಂದು ವಿಕಾಸ. ದ ರಿಫೈನ್ಡ್ ಮೈಂಡ್ ಈಸ್ ಇಂಟೆಲಿಜೆನ್ಸ್. ಆದರೆ ಯಾವಾಗ ಆ ಬುದ್ಧಿ ಯಾವುದ್ರ ಮೇಲೆ ಅವಲಂಬಿಸುತ್ತೆ ಅಂದರೆ, ಅಹಂಕಾರ, ಫಾಲ್ಸ್
ಐಡೆಂಟಿಟಿ, ರಾಂಗ್ ಪರ್ಸನಾಲಿಟಿ, ಇದಕ್ಕೆ ಬುದ್ಧಿ ಸಂಪರ್ಕಕ್ಕೆ ಬಂದಾಗ ಅದನ್ನು ಅವಲಂಬಿಸ್ಕೊಂಡು ಹೋಗುತ್ತೆ, ಅದಕ್ಕೆ ದಾಸನೂ ಆಗಿಬಿಡುತ್ತೆ. ಬುದ್ಧಿ ಅಹಂಕಾರಕ್ಕೆ ದಾಸ ಆದರೆ ಅದಕ್ಕೊಂದು ಹುದ್ದೆನೂ ಸಿಗುತ್ತೆ. ಇಟ್ ಕ್ಯಾನ್ ಕಂಟ್ರೋಲ್ ಯುವರ್ ಮೈಂಡ್, ಇಟ್ ಕ್ಯಾನ್ ಕಂಟ್ರೋಲ್ ಯುವರ್ ಸೆನ್ಸಸ್, ಇಟ್ ಕ್ಯಾನ್ ಕಂಟ್ರೋಲ್ ದಿ ವರ್ಲ್ಡ್ಲಿ ಥಿಂಗ್ಸ್. ಇಷ್ಟೇ, ಅದಕ್ಕೊಂದು ಅಧಿಕಾರ ಸಿಗುತ್ತೆ. ಅಷ್ಟಕ್ಕೆ ತುಂಬ ಜನಕ್ಕೆ ಸಮಾಧಾನ ಆಗೋಗುತ್ತೆ. ಅವರು ಬುದ್ಧಿವಂತರು, ಕ್ಲೆವರ್ ಪೀಪಲ್, ಇಂಟೆಲೆಕ್ಚುಯಲ್ ಪೀಪಲ್, ಇವರಿಗೆ ಸಮಾಜ ಕೂಡ ತುಂಬ ಮನ್ನಣೆ ಕೊಡುತ್ತೆ. ಯಾಕೆಂದರೆ ಇವರು ತುಂಬ ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಆಮೇಲೆ ಅವ್ರನ್ನ ಉಪಯೋಗಿಸ್ಕೊಳುತ್ತೆ ಸಮಾಜಕ್ಕೆ ಅವರು ನೀಡಿದೆ. ಆ ಥರ ಬುದ್ಧಿವಂತರು ಬೇಕಾದಷ್ಟು ಜನ PhD, ಡಬಲ್ ಗ್ರ್ಯಾಜುಯೇಷನ್ನು, 4-6 ಡಿಗ್ರಿಗಳು ಮಾಡಿಕೊಂಡು ಅವರು ದೇ ಆರ್ ದಿ ಕಮಾಡಿಟಿ ಇನ್ ದಿ ಮಾರ್ಕೆಟ್ ಪ್ಲೇಸ್, ಬುದ್ಧಿವಂತರು. ಆದರೆ ಬುದ್ಧಿ ಅಹಂಕಾರವನ್ನು ಆಶ್ರಯಿಸದೆ ಆತ್ಮನನ್ನು ಆಶ್ರಯಿಸಿದರೆ, ಆ ಬುದ್ಧಿ ಒಳಮುಖವಾಗಿ ತಿರುಗಿದ್ರೆ ಅದರ ಲೈಟ್ ಬೇರೆ ಬೀಳುತ್ತೆ, ಅದರ ಮೇಲೆ ಪ್ರಪಂಚದ ಲೈಟ್ ಬೀಳಲ್ಲ. ಈ ಜ್ಞಾನ, ಓದಿರೋ ಜ್ಞಾನದ ಲೈಟ್ ಬೀಳಲ್ಲ, ಪ್ರಾಪಂಚಿಕವಾದ ಜ್ಞಾನದ ಲೈಟ್ ಬೀಳಲ್ಲ, ಆರ್ಟಿಫಿಷಿಯಲ್ ಲೈಟ್ ಬೀಳಲ್ಲ, ಟಾರ್ಚ್ ಲೈಟ್ ಬೀಳಲ್ಲ. ಒಳಗಡೆಯಿಂದ ಸ್ವಯಂ ಪ್ರಭೆ ಯಾವುದಿದೆ, ಆ ಬೆಳಕು, ಜ್ಞಾನದ ಬೆಳಕು ಬುದ್ಧಿ ಮೇಲೆ ಬಿದ್ದಾಗ ಆ ಬುದ್ಧಿ ತನಗೆ ಅಂಟ್ಕೊಂಡಿರೋ ಎಲ್ಲ ಕರ್ಮಗಳನ್ನು ಕಳ್ಕೊಳ್ಳುತ್ತೆ. ಈ ಬುದ್ಧಿ ವಿವೇಕ ಪ್ರಜ್ಞೆಯಿಂದ ಜಾಗೃತವಾಗುತ್ತೆ, ಅರಿವು ಜಾಸ್ತಿ ಆಗುತ್ತೆ. ಈ ಬುದ್ಧಿ ಯಾವಾಗ ನಮ್ಮ ಆತ್ಮವನ್ನು ಅವಲಂಬಿಸಿರುತ್ತೆ, ಅದರ ಶಕ್ತಿನೇ ಬೇರೆ, ಅದಕ್ಕೆ ಬರೋ ಇನ್ಫಾರ್ಮೇಷನ್ನೇ ಬೇರೆ, ಇಂಟ್ಯೂಟಿವ್ ಆಗಿ ಕೆಲಸ ಮಾಡುತ್ತೆ. ಅದು ಬೇರೆ ಲೆವೆಲ್ನಲ್ಲಿ ಡೀಲ್ ಮಾಡುತ್ತೆ, ಒಳ ಹೊರ ಎರಡೂ ಗೊತ್ತಿರುತ್ತೆ ಅದಕ್ಕೆ. ಆ ಥರ ನಾವು ನಮ್ಮ ಬೆಳವಣಿಗೆಯೂ ಅದರಲ್ಲೇ ಇದೆ. ನಮ್ಮ ಬುದ್ಧಿ ಯಾವುದು ಅಹಂಕಾರನ ಪ್ರೊಟೆಕ್ಟ್ ಮಾಡೋ ಬುದ್ಧಿಗೂ, ಆತ್ಮನ ವಹಿಸ್ಕೊಂಡು ಆತ್ಮದ ಪರವಾಗಿ ಆತ್ಮದ ಸೇವೆ ಮಾಡಿಕೊಂಡು ಆತ್ಮಕ್ಕೆ ಒಬೀಡಿಯೆಂಟ್ ಆಗಿರೋ ಬುದ್ಧಿಗೂ ಬಹಳ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಇದು ಮನುಷ್ಯನಲ್ಲಿ ಆಗಬೇಕಾಗಿರೋ ಬೆಳವಣಿಗೆ. ಬುದ್ಧಿ ವಿಕಾಸ, ಬುದ್ಧಿ ಪ್ರಚೋದನೆ, ಧೀ ಪ್ರಚೋದನೆ, ಪ್ರಜ್ಞೆಯಲ್ಲಿ ಕೆಲಸ ಮಾಡೋದು ಅಂದರೆ ಅರಿವು, ಆಮೇಲೆ ಮೇಧಾಶಕ್ತಿ, ಇವೆಲ್ಲವೂ ಕೂಡ ಬುದ್ಧಿನಲ್ಲಿ ಬಂದಾಗ ಅವನು ಮಹನೀಯ ಆಗ್ತಾನೆ, ಮಹಾತ್ಪುರುಷ ಆಗ್ತಾನೆ. ಅವನು ಬೇಕಾದಷ್ಟು ಅವನಿಗೆ ಇನ್ಸೈಟ್ ಕೂಡ ಬರುತ್ತೆ. ಅವನ್ನೆಲ್ಲ ಒಳಗೂ ಹೊರಗು ಒಟ್ಟಿಗೆ ನೋಡೋದು ಬರುತ್ತೆ ಅವನಿಗೆ. ಅವನು ವಿಶೇಷವಾಗಿ ಡೀಲ್ ಮಾಡ್ತಾನೆ. ಆ ಥರ ಮಹಾಪುರುಷರು ಬುದ್ಧಿಯನ್ನು ಸಂಪೂರ್ಣವಾಗಿ ತಮ್ಮ ಹತೋಟಿನಲ್ಲಿ ಇಟ್ಕೊಂಡಿರ್ತಾರೆ. ಈ ಬುದ್ಧಿಗೆ ಒಂದು ಅಧಿಕಾರ ಸಿಕ್ಕಿದೆ, ಆದರೆ ಅದು ಯಾವಾಗಲೂ ಕೂಡ ಭಗವಂತನ ಒಂದು PA ಆಗಿರುತ್ತೆ, ಭಗವಂತನ ಒಬೀಡಿಯೆಂಟ್ ಸರ್ವೆಂಟ್ ಆಗಿರುತ್ತೆ. ಅದು ಬಹಳ ಪ್ಯೂರ್ ಆಗಿರುತ್ತೆ. ಆ ಬುದ್ಧಿನೇ ಆ ಒಂದು ಎಲ್ಲದಿಂದ ಬಿಡುಗಡೆ ಆಗಿದ ಒಂದು ಜೀವ ಅಂತ ಹೇಳ್ಬೋದು. ಆ ಬುದ್ಧಿನೇ ವಿಕಾಸವಾದಾಗ ಆ ಜೀವಾತ್ಮ ಪರಮಾತ್ಮನಿಗೆ ಬಹಳ ಹತ್ತಿರ ಇರೋ ಜೀವಾತ್ಮ, ಅವನು ಒಳ್ಳೆ ಜೀವನ ನಡೆಸ್ತಾನೆ. ಆಮೇಲೆ ಪರಮಾತ್ಮನಲ್ಲಿ ಒಂದಾಗ್ಬಿಡ್ತಾನೆ, ಆ ಸ್ಥಿತಿನಲ್ಲಿ ಇರ್ತಾನೆ. ಈ ಸತ್ಯ ಅನ್ನೋದು ಒಂದೇ, ಆದ್ರೆ ಎಲ್ರೂ ಅದನ್ನ ಹುಡುಕೋದಕ್ಕೆ ಎಷ್ಟು ಕಷ್ಟಪಡಬೇಕು? ಆ್ಯಕ್ಚುಲಿ ಆ ಪ್ರಶ್ನೆನಲ್ಲೇ ಉತ್ತರ ಇದೆ. ಸತ್ಯ ಒಂದೇ ಅಂತ ಯಾರು ಹೇಳಿದ್ರು? ಇದು ಗ್ರಂಥ ಹೇಳಿದ್ದು, ಉಪನಿಷತ್ ವಾಕ್ಯ. ಒಂದೇ ಸತ್ಯ ಒಂದೇ ಅನ್ನೋದು ಅನುಭವಸ್ಥರೇ ಹೇಳಿರೋದು, ಶಂಕರಾಚಾರ್ಯರು ಹೇಳಿರೋದು, ರಮಣ ಮಹರ್ಷಿಗಳು ಹೇಳಿರೋದು, ಯಾರೋ ಹೇಳಿದ್ದು ಸತ್ಯ ಒಂದೇ ಅಂತ. ನಮಗೆ ಅದು ಇನ್ನೂ ಇನ್ಫಾರ್ಮೇಷನ್, ಎಲ್ಲಿವರೆಗೂ ಇನ್ಫಾರ್ಮೇಷನ್ ಆಗಿರುತ್ತೆ ನಮ್ಮ ಜ್ಞಾನ, ನಾಲೆಡ್ಜ್, ವೆನ್ ಇಟ್ ಈಸ್ ಓನ್ಲಿ ಇನ್ಫಾರ್ಮೇಷನ್, ಆವಾಗಲೇ ಈ ಥರ ಪ್ರಶ್ನೆಗಳೆಲ್ಲ ಬರೋದು. ಹೇಗೆ ಹೋಗೋದು, ಆ ಒಂದು ಸತ್ಯನ ಹೇಗೆ ಹುಡುಕೋದು, ಇಷ್ಟೊಂದು ವೆರೈಟಿ ಇದೆಯಲ್ಲ, ಮಲ್ಟಿಪಲ್ ಇದೆ ಎಲ್ಲನೂ. ಆ ಒಂದನ್ನು ಅಷ್ಟರಲ್ಲಿ ಯಾವುದು ಸತ್ಯ, ಎಲ್ಲಿದೆ ಆ ಒಂದು ಅನ್ನೋದು, ಎಲ್ಲಿದೆ ಆ ಕಾಮನ್ ಫ್ಯಾಕ್ಟರ್ ಯಾವುದು, ಎಲ್ಲರಲ್ಲೂ ಇದ್ದರೆ ಅದು ಯಾವುದು ಅಂತ ಆ ಥರ ಪ್ರಶ್ನೆಗಳೆಲ್ಲ ತನಿಖೆ ಮಾಡುವಾಗ ಎನ್ಕ್ವೈರಿನಲ್ಲಿ ಬರುತ್ತೆ. ಸರಿ, ಯಾವಾಗ ನಮಗೆ ಇದಕ್ಕೆ ಒಂದೇ ದಾರಿ ಇರೋದು, ಇದು ಹೊರಗಡೆ ಕಾಣಲ್ಲ, ಯಾವುದು ಬಹಿರ್ಮುಖವಾಗಿದೆಯೋ ಅವೆಲ್ಲವೂ ಕೂಡ ವೆರೈಟಿ, ಮಲ್ಟಿಪಲ್ಸಿಟಿ ಅಂತ ಹೇಳ್ತಾರೆ. ಇದು
ಬೇಕಾದಷ್ಟು ರೂಪ, ನಾನಾ ರೂಪ, ಒಂದೊಂದಕ್ಕೂ ನೂರಾರು ರೂಪ. ಹಾಗೆ ಕೋಟಿ ಕೋಟಿ ಸೃಷ್ಟಿನಲ್ಲಿ ಜೀವರಾಶಿಗಳು, ಅದೆಲ್ಲ ಬೇಕಾದಷ್ಟು ರೂಪ. ಮ್ಯಾನಿಫೆಸ್ಟೇಷನ್ ಈಸ್ ಮಲ್ಟಿಪಲ್, ವೆರೈಟಿ, ಅದರ ಸ್ವಭಾವ ಅದು. ನಾವು ಅಲ್ಲಿ ಹುಡುಕೋದು ಬಹಳ ಕಷ್ಟ. ನೀವು ಹೇಳ್ದಂಗೆ ಹೊರಗಡೆ ಹುಡುಕ್ತಾ ಇರೋದ್ರಿಂದ ಆ ಪ್ರಶ್ನೆ ಬರುತ್ತೆ. ಆದರೆ ಎಲ್ಲದರ ಹಿಂದೆ ಈ ಮೂಮೆಂಟ್ ನಡೀತಾ ಇದೆಯಲ್ಲ, ಆ ಹುಡುಕೋದು ಕಷ್ಟ, ಅದು ಬದಲಾಗ್ತಾನೂ ಇದೆ. ಯಾವುದನ್ನು ಹೀಗೆ ಸತ್ಯ ಅಂತ ಹಿಡ್ಕೊಳಕ್ಕಾಗಲ್ಲ. ಇದು ಆದರೆ ಒಂದು ಪಿಕ್ಚರ್ ಯಾವುದ್ರ ಮೇಲೆ ನಡೆಯುತ್ತೆ? ಒಂದು ಸ್ಕ್ರೀನ್ ಮೇಲೆ ನಡೆಯುತ್ತೆ. ಒಂದು ಕರ್ಟನ್ ಬೇಕು, ಒಂದು ಬ್ಯಾಕ್ಗ್ರೌಂಡ್ ಬೇಕು. ಆ ಬ್ಯಾಕ್ಗ್ರೌಂಡ್ ಒಂದೇ ಅಲ್ವಾ? ಪಿಕ್ಚರ್ಗಳು ಬೇರೆ ಬೇರೆ. ನೀವು ಪಿಕ್ಚರ್ನ ಬದಲಾಯಿಸ್ಬೇಕೇ ಹೊರತು ಆ ಕರ್ಟನ್ ಮೇಲೆ ದಾಳಿ ಮಾಡೋಕ್ಕಾಗತ್ತಾ? ಬದಲಾಯಿಸೋಕ್ಕಾಗತ್ತಾ? ಇಲ್ಲ. ಆ ಕರ್ಟನ್ ಕಾಮನ್ ಫ್ಯಾಕ್ಟರ್. ಅದರ ಮೇಲೆ ಬಣ್ಣ ಪಿಕ್ಚರ್ಗಳು ಓಡ್ತಾ ಇದೆ. ಒಂದಲ್ಲ ಒಂದು, ಈ ಪಿಕ್ಚರ್ ಬೇಡ, ಇನ್ನೊಂದು ಪಿಕ್ಚರ್. ಇದರಲ್ಲಿ ಯಾವುದು ಕಾಮನ್ ಫ್ಯಾಕ್ಟರು? ಯಾವುದನ್ನು ಪ್ರೊಜೆಕ್ಟ್ ಮಾಡೋಕ್ಕೆ ಒಂದು ಸಪೋರ್ಟಿಂಗ್ ಆಗಿದೆಯೋ, ಯಾವುದು ಈ ಎಕ್ಸಿಸ್ಟೆನ್ಸ್ಗೆ ಕಾರಣವಾಗಿದೆಯೋ, ಯಾವುದರಿಂದ ಇವೆಲ್ಲವೂ ಕಾಣ್ತಾ ಇದೆಯೋ, ಕರ್ಟನ್ ತೆಗೆದುಬಿಟ್ರೆ ಪಿಕ್ಚರ್ ಎಲ್ಲಿದೆ? ಪಿಕ್ಚರ್ ಕಾಣಲ್ಲ. ಪಿಕ್ಚರ್ ಕಾಣಬೇಕಾದ್ರೆ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಬೇಕಲ್ವಾ? ಈ ಪ್ರಪಂಚ ಈ ರೀತಿ ನಡಿಬೇಕಾದಕ್ಕೊಂದು ಬ್ಯಾಕ್ಗ್ರೌಂಡ್ ಬೇಕಲ್ಲ. ಬ್ಯಾಕ್ಗ್ರೌಂಡ್ ಯಾವುದು? ಬೇಸ್ ಯಾವುದು? ಅಂತಸತ್ವ ಯಾವುದು? ಒಂದು ಯಾವುದು? ಒಂದು ಪಿಕ್ಚರ್ ನಾನಾ ಬಣ್ಣ, ನಾನಾ ರೀತಿ, ನಾನಾ ಕತೆ. ಆ ಒಂದು ಕರ್ಟನ್ ಎಲ್ಲದನ್ನು ಹಿಡ್ಕೊಂಡಿರೋದು ಅದು ಯಾವುದು ಅಂತ ನಮಗೆ ತನಿಖೆಗೆ ಬಂದಾಗ ನಾವು ಅದು ಕಾಣಲ್ಲ. ಅದು ಪಿಕ್ಚರ್ ಬಂದುಬಿಟ್ರೆ ಕರ್ಟನ್ ಕಾಣಲ್ಲ. ಯಾವುದು ಹಿಡ್ಕೊಂಡಿದೆಯೋ ಅದು ಕಾಣಲ್ಲ. ಕಾಣದೇ ಇರುವಂಥ ಒಂದು ಶಕ್ತಿ, ಸತ್ಯ, ಕಾಣ್ತಾ ಇರೋ ಮಾಯೆ ಸೃಷ್ಟಿ ಮಾಡಿದೆ, ಮ್ಯಾನಿಫೆಸ್ಟ್ ಮಾಡಿದೆ. ಎಕ್ಸ್ಪ್ರೆಷನ್ ಆಫ್ ಟ್ರೂತ್ ಈಸ್ ಇಲ್ಯೂಷನ್. ಮಾಯಾ, ಇಟ್ಸ್ ಓನ್ಲಿ ಎ ರಿಫ್ಲೆಕ್ಷನ್, ಇಟ್ಸ್ ಓನ್ಲಿ ಎ ಪ್ರೊಜೆಕ್ಷನ್, ಇಟ್ಸ್ ಓನ್ಲಿ ಎ ನೆರಳು. ಆದರೆ ಸತ್ಯದ ನೆರಳಾದ್ರಿಂದ ಅದಕ್ಕೊಂದು ಸ್ವಲ್ಪ ವ್ಯಾಲ್ಯೂ ಇದೆ. ಆದರೆ ಅದು ಸತ್ಯ ಅಲ್ಲ. ಸತ್ಯದ ಒಂದು ಪ್ರೊಜೆಕ್ಷನ್ ಅಷ್ಟೇ ಅದು. ಅದಕ್ಕೆ ಅದು ಬದಲಾಗ್ತಾ ಇದೆ. ಅದಕ್ಕೆ ಯಾವುದೂ ಒಂದು ದೃಢವಾದ ಒಂದು ಇದಿಲ್ಲ, ನಿರ್ಧಾರ ಇಲ್ಲ. ಅದಕ್ಕೆ ಯಾರು ಧ್ಯಾನ ಮಾಡ್ತಾರೆ, ಧ್ಯಾನ ಮಾಡೋಕ್ಕೆ ಶುರು ಮಾಡಿದಾಗ ನಮಗೆ ಆ ಯಾವುದು ಒಂದು ಸತ್ಯ ಅನ್ನೋದು ನಮ್ಮಲ್ಲೂ ಇದೆ, ಎಲ್ಲ ಕಡೆನೂ ಇದ್ಮೇಲೆ ನಮ್ಮಲ್ಲಿ ನಾನು ಕಂಡುಕೊಳ್ತೀನಿ ಅಂತ ನಾವು ಕಂಡುಕೊಳ್ಳೋಕ್ಕೆ ಹೋದಾಗ ನಮಗೆ ಗೊತ್ತಾಗತ್ತೆ ಸತ್ಯ ಒಂದೇ, ಅದು ಯಾವಾಗಲೂ ಇರೋದು, ಅದು ನಮ್ಮಲ್ಲೇ ಇರೋದು, ಎಲ್ಲದರಲ್ಲೂ ಇದೆ, ಅದು ಬರಲ್ಲ, ಅದು ಹೋಗಲ್ಲ, ಅದು ಎಲ್ಲಿಂದನೂ ಬಂದಿಲ್ಲ, ಇದೆ, ಸದಾ ಇದೆ. ನಾವಿರೋಕ್ಕೆ ಮುಂಚೆನೂ ಇತ್ತು, ಈಗಲೂ ಇದೆ, ನಾಳೆನೂ ಇರುತ್ತೆ, ನಾವು ಹೋದ್ಮೇಲೂ ಇರುತ್ತೆ, ಯಾವಾಗಲೂ ಇರುತ್ತೆ, ನಿರಂತರವಾಗೂ ಇರುತ್ತೆ. ಇರುವಿಕೆಯ ಅರಿವೇ ಮಹಾ ದೊಡ್ಡ ಜ್ಞಾನ.